ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ನಾನು ತ್ರಿವೇಣಿ, ಹೋಪೋನೊಪೊನೊ ಹೀಲರ್. ಓಕೆ, ಇವತ್ತು 11 ಡೇಸ್ ಚಾಲೆಂಜ್ನ ಡೇ 4. ಸೊ ಡೇ 1, ಡೇ 2, ಡೇ 3 3 ಚಾಲೆಂಜಸ್ ಮಾಡಿದ್ದೀರಾ ಅಲ್ವಾ? ಹೋಪೋನೊಪೊನೊ ಪ್ರೇಯರ್ ಫಾರ್ ಮನಿ 108 ಸಲ ಚಾಂಟ್ ಮಾಡಿ, ಅದನ್ನು 11 ಸಲ ಚಾಂಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಈಗ ನೆಕ್ಸ್ಟ್ ಚಾಲೆಂಜಿಗೆ ಹೋಗೋಣವಾ? ಇವತ್ತಿನ ಮನಿ ಅಟ್ರಾಕ್ಷನ್ ಚಾಲೆಂಜ್ ಏನು ಅಂದರೆ, ಇದನ್ನು ಮಾಡೋದ್ರಿಂದ ನಿಮಗೆ ನೀವು ಎಷ್ಟು ರಿಚ್ ಆಗಿದ್ದೀರಾ ಅನ್ನೋ ಭಾವನೆ ನಿಮ್ಮಲ್ಲಿ ಹುಟ್ಟಿಸುತ್ತೆ. ಇದು ತುಂಬಾ ಸಿಂಪಲ್ ಆಗಿದೆ. ಇದರಲ್ಲಿ ಬರೆಯೋವಂಥದ್ದು ಫಸ್ಟ್ ಡೇ ಸೆಕೆಂಡ್ ಡೇ ಹೇಗೆ ಬರೆದ್ರಿ ಅದೇ ಥರ ಇದನ್ನು ಬರೆಯೋದು. ಏನು ಬರಿಬೇಕು ಅಂದರೆ 108 ವಸ್ತುಗಳನ್ನು ಬರಿಬೇಕು. ಆ 108 ಯಾವ ಥರದ ವಸ್ತುಗಳು ನಿಮಗೆ ಇಲ್ಲಿವರೆಗೂ ಏನೆಲ್ಲ ಫ್ರೀಯಾಗಿ ಸಿಕ್ಕಿದೆ ಅನ್ನೋದನ್ನು ಬರಿಬೇಕು. ಈಗ ನಿಮ್ಮ ಮೈಂಡಲ್ಲಿ ಟೈ ಅಂತ ಒಂದು ಬಲ್ಬ್ ಹೊಳೆದಿರುತ್ತಲ್ವಾ, ಏನಪ್ಪ ಫ್ರೀ ಸಿಕ್ಕಿದೆ ನನಗೆ ಅಂತ. ಈಗ ನಾನು ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ. ನೀವು ಉಸಿರಾಡೋ ಗಾಳಿ ಫ್ರೀನಾ? ಅಮೆಝಾನ್ಗಳೆಲ್ಲ ಬರುತ್ತಲ್ವಾ ಡೆಲಿವರಿ, ನಾವು ಆ ವಸ್ತುಗೆ ಪೇ ಮಾಡಿರ್ತೀವಿ, ಆ ಡೆಲಿವರಿ ಫ್ರೀನಾ? ನ್ಯೂಸ್ ಪೇಪರ್ಗೆ ಪೇ ಮಾಡಿರ್ತೀವಿ, ಆ ನ್ಯೂಸ್ ಪೇಪರ್ ಮನೆಗೆ ಬರುತ್ತೆ, ಅದು ಫ್ರೀನಾ? ಈ ಥರ. ಈಗ ಹಾಲಿಗೆ ಪೇ ಮಾಡ್ತೀರಾ, ಹಾಲು ನೀವು ತಗೊಂಡು ಬರ್ತೀರಾ, ಅದಕ್ಕೆ ಆದರೆ ಆ ಹಾಲು ಮನೆಗೆ ಬರುತ್ತಲ್ಲ, ಅದು ಫ್ರೀನಾ? ಸೊ ಈ ರೀತಿ ನೀವು ಯೋಚನೆ ಮಾಡ್ತಾ ಹೋದರೆ ಎಷ್ಟು ಫ್ರೀ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ಕಣ್ಣು ಬಿಟ್ಟ ತಕ್ಷಣ ನೋಡೋ ಬೆಳಕು ಫ್ರೀನಾ? ಸೂರ್ಯನಿಂದ ಬರೋದು ಅಲ್ವಾ? ನೀವು ಉಸಿರಾಡೋ ಗಾಳಿ ಫ್ರೀ. ನೀವು ಊಟ ಮಾಡೋದು ಅಫ್ಕೋರ್ಸ್ ನೀವು ಅದು ಪೇ ಮಾಡಿ ತೊಗೊಂಬರ್ತೀರಾ, ಹಾಗಾಗಿ ಅದು ಫ್ರೀ ಅಂತ ಅನ್ನಲ್ಲ. ಆದರೆ ನೀವು ಕುಡಿಯೋ ನೀರು ಫ್ರೀನಾ? ಮಳೆ ಫ್ರೀಯಾಗಿ ಬರುತ್ತಾ? ಗಾಳಿ ಫ್ರೀಯಾಗಿ ಬರುತ್ತಾ? ಯಾರಿಗೆಲ್ಲ ಮದುವೆ ಆಗಿದೆ, ನಿಮ್ಮ ಲೈಫ್ ಪಾರ್ಟ್ನರ್ ಕೂಡ ಫ್ರೀಯಾಗೇ ತಾನೇ ಸಿಕ್ಕಿರೋದು. ಅದೇನೋ ನೀವು ಅಂಗಡಿಲಿ ವಸ್ತು ಥರ ದುಡ್ಡು ಕೊಟ್ಟು ತಗೊಂಡು ಬಂದಿಲ್ಲ ಅಲ್ವಾ? ನಿಮ್ಮ ಫ್ರೆಂಡ್ಸ್ ಎಲ್ಲ ಫ್ರೀಯಾಗಿ ಸಿಕ್ಕಿದ್ರಾ? ತಂದೆ ತಾಯಿ ಫ್ರೀಯಾಗಿ ಸಿಕ್ಕಿದ್ರಾ? ಈಗ ಪೇರೆಂಟ್ಸ್ ಫ್ರೀಯಾಗಿ ಸಿಕ್ಕಿದ್ರು ಅಂತ ಅಂದಮೇಲೆ ನಮ್ಮನ್ನು ಬೆಳೆಸಿದಾರಲ್ವಾ, ಚಿಕ್ಕ ವಯಸ್ಸಿಂದ ಇವತ್ತಿನವರೆಗೂ ನಮ್ಮನ್ನು ಬೆಳೆಸಿದಾಗ ನಮಗೆ ಏನೆಲ್ಲ ಫ್ರೀಯಾಗಿ ಕೊಟ್ಟು ಬೆಳೆಸಿದ್ದಾರೆ. ಫ್ರೀಯಾಗಿ ಊಟ ಮಾಡಿಸಿದ್ದಾರೆ, ಫ್ರೀಯಾಗಿ ಬಟ್ಟೆ ಕೊಟ್ಟು, ಅಂದರೆ ನಮಗೆ ಫ್ರೀಯಾಗಿ ಸಿಕ್ಕಿದೆ. ಅವ್ರು ದುಡ್ಡು ಕೊಟ್ಟು ತಗೊಂಡಿರ್ತಾರೆ, ಆದರೆ ನಮಗೆ ಪೇರೆಂಟ್ಸ್ ಕಡೆಯಿಂದ ಫ್ರೀಯಾಗಿ ಸಿಕ್ಕಿದೆ. ನಮ್ಮ ಎಜುಕೇಷನ್ ಅವ್ರು ಪೇ ಮಾಡಿದ್ದಾರೆ, ಓಕೆ, ಆದರೆ ನಮಗೆ ನಾವೇ ಕಷ್ಟಪಟ್ಟು ದುಡ್ದು ಏನು ಪೇ ಮಾಡಿ ಓದಿಲ್ಲ ಅಲ್ವಾ? ಪೇರೆಂಟ್ಸ್ ಓದು ನಮಗೆ ಗಿಫ್ಟಾಗಿ ಕೊಟ್ಟಿರೋದಲ್ವಾ? ಸೊ ಈ ಥರ ಫ್ರೀ 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 ಅಂತ ನೀವು ಯೋಚನೆ ಮಾಡ್ತಾ ಹೋಗಿ, ನಿಮಗೆ 108 ಲಕ್ಷ ಲಕ್ಷ ಫ್ರೀಗಳು ಸಿಗುತ್ತೆ. ಸೊ ಇವತ್ತಿನ ಈ 4ನೆಯ ಚಾಲೆಂಜ್ ಏನು ಅಂದರೆ, ನಿಮ್ಮ ಜೀವನದಲ್ಲಿ ಈ ಕ್ಷಣದವರೆಗೆ ನಿಮಗೆ ಏನೆಲ್ಲ ಫ್ರೀಯಾಗಿ ಸಿಕ್ಕಿದೆ ಅದರಲ್ಲಿ 108 ವಸ್ತುಗಳನ್ನು ಆ ಬುಕ್ಕಲ್ಲೇ ಬರ್ಕೊಳ್ಳಿ. ಮೊದಲನೇ ದಿನ ಈ ಗೋಲ್ಸ್ ಬರೆದ್ರಿ, 2ನೇ ದಿನ ನಿಮ್ಮದು ನೆಗೆಟಿವ್ಸು ಪಾಸಿಟಿವ್ಸ್ ಎಲ್ಲ ಬರೆದ್ರಲ್ವ, 3ನೇ ದಿನ ಅಫ್ಕೋರ್ಸ್ ಚಾಂಟಿಂಗ್ ಆಯಿತು. ಇವತ್ತು ಈ 4ನೇ ದಿನ ಅದೇ ಬುಕ್ಕಲ್ಲೇ ಬರೀರಿ. ಇದನ್ನು ಈ ಥರ ಯೋಚನೆ ಮಾಡಿ ಮಾಡಿ ಬರೆಯೋದ್ರಿಂದ ನಿಮಗೆ ಅನ್ಸುತ್ತೆ, ಎಷ್ಟೆಲ್ಲ ಫ್ರೀಯಾಗಿ ಸಿಕ್ಕಿದೆ ನನಗೆ ಅಂತ. ಇಷ್ಟೆಲ್ಲ ಕೊಟ್ಟಿರೋದು ಯಾರು? ಯೂನಿವರ್ಸ್. ಸೊ ಯೂನಿವರ್ಸ್ ಕಡೆಯಿಂದ ನಮಗೆ ಎಷ್ಟೆಲ್ಲ ಫ್ರೀಯಾಗಿ ಗಿಫ್ಟ್ಸ್ ಆಗಿ ಸಿಕ್ಕಿದೆ ಅನ್ನೋ ಒಂದು ರಿಯಲೈಸೇಷನ್ ಸಿಗುತ್ತೆ ನಮಗೆ. ಸೊ ನಾವು ಎಷ್ಟು ಜಾಸ್ತಿ ಇದನ್ನೆಲ್ಲ ಯೋಚನೆ ಮಾಡಿ ಮಾಡಿ ಬರಿತೀವೋ ನಾವು ಎಷ್ಟು ರಿಚ್ ಆಗಿದ್ದೀವಿ ಅನ್ಸುತ್ತೆ. ಯಾಕೆಂದರೆ ಇದೆಲ್ಲ ನಮಗೆ ಎಷ್ಟು ಫ್ರೀಯಾಗಿ ಸಿಕ್ಕಿದೆ. ಇಷ್ಟೆಲ್ಲ ನಮ್ಮ ಜೀವನದಲ್ಲಿರುವಾಗ ನಾವು ಶ್ರೀಮಂತರೇ ಅಲ್ವಾ? ಯಾವಾಗ ನಾವು ಶ್ರೀಮಂತರಿದ್ದೀವಿ, ಇಷ್ಟೆಲ್ಲ ಪಡ್ಕೊಂಡಿದ್ದೀವಿ ಲೈಫಲ್ಲಿ ಅಂತ ಆ ಭಾವನೆ ನಮ್ಮ ಮನಸ್ಸಲ್ಲಿ ಮೂಡುತ್ತೋ, ನಾವು ಶ್ರೀಮಂತರಾಗಿದ್ದೀವಿ ಅನ್ನೋ ಆ ಫೀಲಿಂಗೇ ನಮ್ಮ ಲೈಫಲ್ಲಿ ಇನ್ನಷ್ಟು ಹಣನ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಈಗ 108 ಫ್ರೀ ವಸ್ತುಗಳನ್ನು ಬರೆಯೋಕ್ಕೆ ಫ್ರೀ ಇದ್ದೀರಾ ಅಂತ ಬರುತ್ತೆ ನೋಡಿ. ಬರೋಕ್ಕೆ ರೆಡಿ ಇದ್ದೀರಾ ಅಲ್ವಾ? ಓಕೆ, ಫೈನ್. 108 ವಸ್ತುಗಳನ್ನು ಬರೆದು ಬಿಟ್ಟು ನಿಮ್ಮ ಫೀಲಿಂಗ್ ಏನಿತ್ತು ಬರೆದಾದ್ಮೇಲೆ ಅಂತ ಬಂದು ಕಮೆಂಟ್ ಸೆಕ್ಷನಲ್ಲಿ ಎಲ್ಲರೂ ಶೇರ್ ಮಾಡಿ, ಆಯಿತಾ? ಆ್ಯಕ್ಚುಲಿ ಬರೀ 108 ಅಂತ ಏನಿಲ್ಲ, ಮಿನಿಮಮ್ 108 ಬರೀರಿ. ಅಥವಾ 222 ಅಷ್ಟು ಬರಿಬೋದು, 333 ಬರಿಬೋದು, 369 ಫ್ರೀ ಗಿಫ್ಟ್ಗಳು ನಿಮ್ಮ ಲೈಫಲ್ಲಿರೋದು ಬರಿಬೋದು, 501 ಬರಿಬೋದು. ಈ ಥರ ಏಂಜಲ್ ನಂಬರ್ಸ್ ಅಂದರೆ ನಿಮಗೆ ಗೊತ್ತೇ ಇರುತ್ತಲ್ವಾ? ಸೊ ಯಾವುದಾದ್ರೂ ಒಂದು ಏಂಜಲ್ ನಂಬರ್ನ ತಗೊಳ್ಳಿ, ಬರಿತಾ ಹೋಗಿ. ಎಷ್ಟು ಸಿಗುತ್ತೋ ನಿಮಗೆ ಅಷ್ಟು ಬರೆದು ಹೇಳಿ ಎಷ್ಟು ಬರೆದ್ರಿ ಅಂತ. ಆವಾಗ ಎಷ್ಟು ಜಾಸ್ತಿ ಬರೆದಷ್ಟು ನಿಮಗೆ ಅಷ್ಟು ಜಾಸ್ತಿ ನೀವು ಶ್ರೀಮಂತರಾಗಿದ್ದೀರಾ ಅನ್ನೋ ಫೀಲಿಂಗ್ ಬರುತ್ತೆ ಅಲ್ವಾ? ಸೊ ಇವತ್ತಿನ ಈ ಚಾಲೆಂಜನ್ನ ಮಾಡಿ
ಮತ್ತು ನಾಳೆವರೆಗೂ ಇದನ್ನು ಬರೀತಾ ಇರಿ. ನಾಳೆ ಚಾಲೆಂಜ್ಗೆ ಮತ್ತೆ ನಾಳೆ ಸಿದ್ಧರಾಗಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ಚಾಲೆಂಜ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ಚಾಲೆಂಜಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಶುಭ ದಿನ.